ನಮಸ್ಕಾರ ದೊಡ್ಡಬಳ್ಳಾಪುರ. ಪ್ರತಿ ಶನಿವಾರದಂತೆ ಈ ಶನಿವಾರ ನಾವು ನಿಮ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ತಾ ಇದೀವಿ. ಈ ಆಂಜನೇಯ ಸ್ವಾಮಿ ಇರೋದು ನಮ್ಮ ದೊಡ್ಡಬಳ್ಳಾಪುರ ಡಿ ಕ್ರಾಸ್ ಮುಸ್ಸಂದಲ್ಲಿ ಇರೋದು ಈ ಆಂಜನೇಯ ಸ್ವಾಮಿ ವ್ಯಾಸರಾಯರ ಪ್ರತಿಷ್ಠಾಪಿತ ವೀರಾಂಜನೇಯ ಸ್ವಾಮಿ. ನೀವು ನೋಡ್ಬೋದು ದೇವಸ್ಥಾನ ಸುತ್ತಮುತ್ತ ಅಶ್ವತ್ಥ ಕಟ್ಟೆ ಇದೆ, ಎರಡೆರಡು ಅಶ್ವತ್ಥ ಕಟ್ಟೆ ಇದೆ. ಇಲ್ಲಿ ದೇವ್ರು ನೋಡ್ಬೋದು. ನೀವು ದೇವ್ರನ್ನ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನೋಡ್ಬೋದು ನೀವು ದೇವ್ರ ಮೇಲೆ ನೋಡಿ ಅಭಯಹಸ್ತ ಇದೆಯಲ್ಲ, ಇಲ್ಲಿ ಅಭಯಹಸ್ತ ಈ ಮೇಲೆಗಡೆ ನಿಮ್ಗೆ ಶಂಕು ಚಕ್ರ ನಾಮ ಎಲ್ಲ ಇದೆ. ಹಾಗೆ ಕೆಳಗಡೆ ನೀವು ನೋಡ್ಬೋದು ಒಂದು ಒಂದು ಬಂಡೆ ಕಲ್ಲಲ್ಲಿ ಕೆತ್ತಿರೋ ಅಂತ ಇದು ವಿಗ್ರಹ ಇದು. ಹಾಗೆ ನೀವು ಇಲ್ಲಿ ವಿಶೇಷತೆ ಏನು ಅಂದ್ರೆ, ಈ ದೇವಸ್ಥಾನ ಸುತ್ತ ಏನು ಇದೆ ಒಂದೊಂದು ದಿಕ್ಕಿನಲ್ಲೂ ಒಂದೊಂದು ಆಂಜನೇಯ ಸ್ವಾಮಿ ದೇವರನ್ನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ. ಏನು ಒಂದು 4 ದಿಕ್ಕಲ್ಲೂ ಒಂದು ಅಭಯ ಆಂಜನೇಯ ಸ್ವಾಮಿ ವಿಗ್ರಹ ನೋಡ್ಬೋದು, ಒಂದು ಭಕ್ತಿಯಲ್ಲಿ ನಿಂತಿರೋಂತ ಆಂಜನೇಯ ಸ್ವಾಮಿ ನೋಡ್ಬೋದು, ಇನ್ನೊಂದು ಗದೆ ಇಟ್ಕೊಂಡು ಆಶೀರ್ವಾದ ಮಾಡೋ ತರ ಇರ್ಬೋದು. ನೀವು ಇಲ್ಲಿಗೆ ಬಂದ್ರೆ ನೀವು ತುಂಬಾ ದೇವಸ್ಥಾನ ಚೆನ್ನಾಗಿದೆ. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನೋಡಿ, ವ್ಯಾಸರಾಯರು ಪ್ರತಿಷ್ಠಾಪಿತ ಆಂಜನೇಯ ಸ್ವಾಮಿ ದೇವಸ್ಥಾನ. ಅದು ದೇವಸ್ಥಾನ ಅಂದ್ರೆ ಸುಮಾರು ಇಲ್ಲಿ ಸ್ಥಳೀಯರ ಪ್ರಕಾರ 15ನೇ ಶತಮಾನದ ದೇವಸ್ಥಾನ ಇದು. ನೋಡಿ ಎಷ್ಟು ಸುಂದರವಾಗಿ, ಎಷ್ಟು ಚೆನ್ನಾಗಿದೆ. ವಿಜಯನಗರದ ರಾಜಗುರುಗಳಾದ ವ್ಯಾಸರಾಯರು 732 ಆಂಜನೇಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ 32 ನಮ್ಮ ದೊಡ್ಡಬಳ್ಳಾಪುರ ಸುತ್ತಮುತ್ತನೇ ಮಾಡಿದ್ದಾರೆ ಅಂತ ನಮ್ಮ ದೊಡ್ಡಬಳ್ಳಾಪುರ ಚಾರಿತ್ರಿಕ ಅಧ್ಯಯನದಲ್ಲಿ ನಮ್ಮ ಡಾಕ್ಟರ್ ಎಸ್ ವೆಂಕಟೇಶ್ ಅವರು ಬುಕ್ ಅಲ್ಲಿ ತುಂಬಾ ಚೆನ್ನಾಗಿ ತಿಳಿಸ್ಕೊಂಡು ಕೊಟ್ಟಿದ್ದಾರೆ. ಹಾಗೆ ನೋಡಿ ಎಷ್ಟು ಸುಂದರವಾಗಿ, ಎಷ್ಟು ಚೆನ್ನಾಗಿದೆ. ಯಾರೆಲ್ಲ ನೀವು ನಮ್ಮ ದೊಡ್ಡಬಳ್ಳಾಪುರ ಡಿ ಕ್ರಾಸ್ ಬಳಿ ಇರುವ ಮುತ್ಸಂದ್ರದಲ್ಲಿ ವೀರಾಂಜನೇಯ ವ್ಯಾಸರಾಯರ ಪ್ರತಿಷ್ಠಾಪಿತ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ನೋಡಿಲ್ಲ, ಬಂದು ನೋಡಿ, ಚೆನ್ನಾಗಿದೆ ತುಂಬಾ. ಇಲ್ಲಿ ಶನಿವಾರ ಪ್ರತಿದಿನ ಬೆಳಗ್ಗೆ 7:30 10:30 ದೇವಸ್ಥಾನ ಓಪನ್ ಇರುತ್ತೆ. ಹಾಗೆ ನಿಮ್ಗೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಯಾರೆಲ್ಲ ನೋಡಿಲ್ಲ ಬಂದು ನೋಡಿ, ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಆಂಜನೇಯ. ಹೆಸರು ಬಂದು ರಾಮಾನುಜಾಚಾರ್ಯ ಅಂತ ಹೆಸರು ಬಂದು. ಇವಾಗ ದೇವಸ್ಥಾನ ಪ್ರತಿಷ್ಠೆ ಆಗಿ ವ್ಯಾಸರಾಯರ ಕಾಲದಲ್ಲಿ ಪ್ರತಿಷ್ಠೆ ಆಗಿರೋದು. ಸುಮಾರು 15 ಶತಮಾನಗಳಿಂದ ಆಗಿರೋದು. ಹಾಗಾಗಿ ಪ್ರತಿನಿತ್ಯ ಪೂಜೆ ಕೈಂಕರ್ಯ ನಡೀತಾ ಇರ್ತದೆ. ಪ್ರತಿ ಮಂಗಳವಾರ ಜಲಾಭಿಷೇಕ ನಡೀತಾ ಇರ್ತದೆ. ಪ್ರತಿ ಶನಿವಾರ ಅಭಿಷೇಕ ಇರ್ತದೆ. ಮಾರ್ನಿಂಗು ಬೆಳಿಗ್ಗೆ 7:30 ತೆಗೆದ್ರೆ 10:30ವರೆಗೂ ಓಪನ್ ಇರ್ತದೆ. ಸಂಜೆ 5:30 ಸಾಯಂಕಾಲ 6:30 7:30ವರೆಗೂ ಓಪನ್. ಭಕ್ತಾದಿಗಳು ಬರ್ತಾ ಇರ್ತಾರೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ. ಅದು ಶನಿವಾರ ವಿಶೇಷ ಅಭಿಷೇಕ ಇರೋದ್ರಿಂದ 10:30ವರೆಗೂ ಇರ್ತೀವಿ. ತುಂಬಾ ಜನ ಬರ್ತಾ ಇರ್ತಾರೆ.